ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್. ನನ್ನ ಲಾಸ್ಟ್ ವ್ಲಾಗಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ವ್ಲಾಗ್ಸ್ನ ಮಾಡ್ತೀನಿ ಅಂತ ಹೇಳಿದೆ. ಬಟ್ 3 ವೀಕ್ಸ್ ಆಯಿತು, ಒಂದು ವ್ಲಾಗ್ನು ಕೂಡ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ನಾನು ದೊಡ್ಡವ್ರು ಹೇಳಿರೋದು, ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ಯಾರಿಗೂ ಹೇಳಬಾರ್ದು. ನಾವು ಯಾವ ಕೆಲಸನ ಹೇಳ್ದೆ ಮಾಡ್ತೀವೋ ಅದನ್ನು ಮಾಡ್ತೀವಿ. ಫಸ್ಟೇನೆ ನಾವು ಇದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ಕೊಂಡ್ರೆ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ. ಏನು ಗೊತ್ತಾ, ಫುಲ್ ಟೈಮ್ ಜಾಬ್ ಮಾಡಿಕೊಂಡು ಕಂಟೆಂಟ್ ಕ್ರಿಯೇಷನ್, ಯೂಟ್ಯೂಬ್ ಎಲ್ಲ ಮಾಡೋದು ತುಂಬಾ ಕಷ್ಟ. ಬಟ್ ಏನು ಅಂತಂದರೆ, ನನಗೆ ಮುಂದೆ ಒಂದಿನ ಲೈಫಲ್ಲಿ ರಿಗ್ರೆಟ್ ಆಗಬಾರ್ದು. ಸೊ ನಾನು ಅದನ್ನು ಮಾಡ್ಬೋದಿತ್ತು, ಮಾಡಲಿಲ್ಲ, ಮಾಡಬಹುದಾದಾಗ ಮಾಡಲಿಲ್ಲ, ಅಂದರೆ ಮಾಡಲೇಬೇಕಾದಾಗ ಮಾಡೋದಕ್ಕಾಗೋದಿಲ್ಲ ಅಂತ ಎಲ್ಲ ಓದಿದ್ದೆ. ನನಗಂತೂ ಸಿಕ್ಕಾಬಟ್ಟೆ ಕಷ್ಟ ಇದೆ ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಮಾಡೋದು, ವೀಡಿಯೋಸ್ ಎಡಿಟ್ ಮಾಡೋದು, ಅದಕ್ಕೆ ವಾಯ್ಸ್ ಓವರ್ ಕೊಡೋದು ಸಿಕ್ಕಾಬಟ್ಟೆ ಕಷ್ಟ. ಇನ್ನು ಲೈವಲ್ಲಿ ಮಾತಾಡೋದಕ್ಕಂತೂ ನಮ್ಗಳಿಗಂತೂ ಆಗೋದಿಲ್ಲ. ಯಾವುದೇ ಯೂಟ್ಯೂಬ್ ವ್ಲಾಗ್ ಹಾಕೋದಾಗಿರಲಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಕಂಟೆಂಟ್ ಅಪ್ಲೋಡ್ ಮಾಡೋದಾಗಿರಲಿ, ಯಾವಾಗಲೂ ನನ್ನ ವ್ಯೂವರ್ಸ್ನ ತಲೆಯಲ್ಲಿ ಇಟ್ಕೊಂಡು ಮಾಡೋದಕ್ಕಿಂತ ನನ್ನ ಸ್ಟೂಡೆಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಮಾಡೋದೇ ಜಾಸ್ತಿ. ಟೀಚಿಂಗ್ ಪ್ರೊಫೆಷನಲ್ ಇರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಒಳ್ಳೆ ಮೆಸೇಜ್ನ ಕೊಡಬೇಕಾಗುತ್ತೆ. ಹಾಗಾಗಿ ನನ್ನ ಕಂಟೆಂಟ್ ಕ್ರಿಯೇಷನಲ್ಲಿ ಒಂದು ಬೌಂಡ್ರಿ ಇದೆ. ಸೊ ದಿಸ್ ವ್ಲಾಗ್ ಈಸ್ ಆಲ್ ಅಬೌಟ್ ಚಿಕ್ಕಮಂಗ್ಳೂರು ಟ್ರಿಪ್. ಈ ಟ್ರಿಪ್ ಹೋಗಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ ಒಂದೊಂದು ಶಾರ್ಟ್ ವೀಡಿಯೋಸು, ಅಲ್ಲಿ ಹೋಗಿದ್ದ ಪರ್ಟಿಕ್ಯುಲರ್ ಪ್ಲೇಸ್ಗಳ ಬಗ್ಗೆ. ನೋಡಿಲ್ಲ ಅಂತಂದರೆ ಈ ವ್ಲಾಗಲ್ಲಿ ಎಲ್ಲ ಪ್ಲೇಸ್ಗಳ ಬಗ್ಗೆನೂ ಇದೆ. ಫಸ್ಟ್ ನಾವು ಹೋಗಿದ್ದು ನಿರ್ವಾಣ ಸ್ವಾಮಿ ಮಠಕ್ಕೆ. ಸೊ ನಮ್ಮ ಕಡೆ ಒಂದು ಪದ್ಧತಿ ಅಥವಾ ಸಂಪ್ರದಾಯ ಏನಿದೆ ಅಂತಂದರೆ, ನಾವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ಈ ಮಠಕ್ಕೆ ಹೋಗಿ ಪಡಿನ ಕೊಟ್ಟು ಬರ್ತೀವಿ. ಸೊ ಅಲ್ಲಿ ನೋಡಬಹುದು ಎಣ್ಣೆ, ಬೇಳೆಕಾಳು, ಏಲಕ್ಕಿ, ಮೆಣಸು, ಕಾಫಿ, ಭತ್ತ ಅದನ್ನೆಲ್ಲ ಕೊಡೋದಕ್ಕೆ ಅಂತ ಸಪ್ರೇಟಾಗಿ ಕಂಟೈನರ್ಸ್ನ ಇಟ್ಟಿರ್ತಾರೆ. ನಾವು ಹೋಗಿದ್ದ ದಿನ ಅಂತೂ ಸಿಕ್ಕಾಬಟ್ಟೆ ಮಳೆ ಇತ್ತು. ಆ ಮಳೆಯಲ್ಲಿ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗೋದಂತೂ ಒಂಥರ ಅಡ್ವೆಂಚರಸ್ ಆಗಿರುತ್ತೆ. ಅದರಲ್ಲೂ ಕೂಡ ನಾವು ಹೋಗಿದ್ದು ಧಾರ್ಮಿಕ ಪ್ಲೇಸ್ಗಳಿಗೆ, ಅಂದರೆ ಟೆಂಪಲ್ಸ್ಗಳಿಗೆ ಜಾಸ್ತಿ ಹೋಗಿದ್ವಿ. ನಾವು ಚಿಕ್ಕವರಾಗಿದ್ದಾಗ ಎಲ್ಲ ನಿರ್ವಾಣ ಸ್ವಾಮಿ ಮಠದಿಂದ ಅಲ್ಲಿಂದನೇ ಸಿಬ್ಬಂದಿಗಳು ಬರ್ತಾಯಿದ್ರು ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋದಕ್ಕೆ. ಈಗ ಮಠದಿಂದ ಯಾರೂ ಬರೋದಿಲ್ಲ. ಸೊ ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ಮಾತ್ರ ಹೋಗಿ ಮಠಕ್ಕೆ ಪಡಿಯನ್ನು ಕೊಟ್ಟು ಬರ್ತಾರೆ. ಕೆಲವೊಮ್ಮೆ ಊರ ಗ್ರಾಮಸ್ಥವರೆಲ್ಲ ಒಟ್ಟಿಗೆ ಹೋಗಿ ಕೊಡೋದು ಉಂಟು, ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದ್ದವರು ಹೋಗಿ ಕೊಡ್ತಾರೆ. ನಾವು ಕೂಡ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ವಿ ಹೋಗಿ ಬರಬೇಕು ಅಂತ, ಹೋಗೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಊರಲ್ಲೂ ಕೂಡ ತುಂಬ ಮಳೆ ಇದ್ದಿದ್ದರಿಂದ ತೋಟದಲ್ಲೂ ಏನು ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ನಾನು ಕೂಡ ಇದೇ ಮೊದಲನೇ ಬಾರಿಗೆ ಹೋಗಿದ್ದು. ನೀವು ಕೂಡ ಏನಾದರೂ ಚಿಕ್ಕಮಂಗ್ಳೂರು ಸೈಡ್ ಬಂದರೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಎಲ್ರಿಗೂ ಗೊತ್ತಿರೋ ಹಾಗೆ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲೇ ಇರೋದು ಇದು. ಸೊ ಅಲ್ಲಿಂದ ಒಂದು 5-6 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ನಿರ್ವಾಣ ಸ್ವಾಮಿ ಮಠ. ತುಂಬ ಪೀಸ್ಫುಲ್ ಆಗಿದೆ, ಸುತ್ತ ಗ್ರೀನರಿ ಇದೆ, ತುಂಬ ಡಿಸ್ಟರ್ಬೆನ್ಸ್ ಇರಲ್ಲ, ತುಂಬ ವಿಸಿಟರ್ಸ್ ಕೂಡ ಕಮ್ಮಿ ಇರ್ತಾರೆ. ಫ್ಯಾಮಿಲಿ ಜೊತೆ ಹೋಗೋದಕ್ಕಂತೂ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಚಿಕ್ಕಮಂಗ್ಳೂರು ಸುತ್ತಮುತ್ತ ತುಂಬ ಗ್ರಾಮಗಳಿಗೆ ಇದು ಮನೆ ದೇವರು ಕೂಡ. ಯಾರು ಕೂಡ ಮಿಸ್ ಮಾಡೋದಿಲ್ಲ ಇಲ್ಲಿಗೆ ಬರೋದನ್ನ. ವರ್ಷಕ್ಕೊಂದ್ಸಲನಾರು ಭೇಟಿ ನೀಡ್ತಾರೆ. ಮತ್ತು ಇಲ್ಲಿನ ವಿಶೇಷ ಅಂತ ಅಂದರೆ, ಇಲ್ಲಿ ಪ್ರಸಾದ ರಾಗಿ ಅಂಬ್ಲಿ, ಅದನ್ನು ಇಲ್ಲಿ ರಬ್ಲಿಗ ಅಂತ ಕರೀತಾರೆ. ಅಲ್ಲಿಗೆ ಹೋದವರು ಯಾರು ಕೂಡ ರಾಗಿ ಅಂಬ್ಲಿನ ಕುಡಿಯೋದನ್ನ ಮಿಸ್ ಮಾಡೋದೇ ಇಲ್ಲ. ಅದು ಒಂಥರ ಇಲ್ಲಿನ ಪ್ರಸಾದ ಇದ್ದಾಗೆ. ಅದು ಈಗ ನಡ್ಕೊಂಡು ಬಂದಿರೋದೆಲ್ಲ, ತುಂಬ ಹಳೆ ಕಾಲದಿಂದನೂ ಇಲ್ಲಿಗೆ ಬಂದವರು ರಾಗಿ ಅಂಬ್ಲಿನ ಕುಡಿದೆ ಯಾರೂ ಕೂಡ ಹೋಗೋದಿಲ್ಲ. ಅದು ಇಲ್ಲಿ ನಿರ್ವಾಣ ಸ್ವಾಮಿ ಮಠದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಅಲ್ಲಿ ಮಠದ ಒಳಗಡೆ ಕೆಲವೊಂದು ಪಾಟ್ಸ್, ಫ್ಲವರ್ ಪಾಟ್ಸ್ ಎಲ್ಲ ಇಟ್ಟು ನೀಟಾಗಿ ಡೆಕೋರೇಷನ್ ಮಾಡ್ತಾ ಇದ್ರು. ಈ ವರ್ಷ ಮಲೆನಾಡಲ್ಲೇ ಇಷ್ಟು ಕಮ್ಮಿ ಮಳೆ ಇದೆಯಲ್ಲ ಅಂತ ಅಲ್ಲೇ ನೋಡಿ ಬೇಜಾರಾಯಿತು. ಯಾಕೆಂದರೆ ಈ ಟೈಮಲ್ಲೆಲ್ಲ ಮುಳ್ಳಯ್ಯನಗಿರಿ ಸೈಡ್ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ಇನ್ನು ಅರೆ ಮಲೆನಾಡು ಅಥವಾ ಬೇರೆ ಭಾಗಗಳಲ್ಲಂತೂ ಮಳೆ ಕೇಳಲೇಬೇಡಿ, ಈ ಸಲ ಬರಗಾಲನೇ. ಇದು ಅಲ್ಲಿನ ಹಳೆ ರಥ. ಸೊ ಈಗ ಇದರಲ್ಲಿ ರಥೋತ್ಸವ ಏನು ನಡೀತಾ ಇಲ್ಲ, ಅದನ್ನು ಹಾಗೆ ಒಂದು ಮರದ ಕೆಳಗಡೆ ಇಟ್ಟಿದ್ದಾರೆ. ಹೊಸ ರಥಗಳನ್ನು ಈಗ ರೆಡಿ ಮಾಡಿದ್ದಾರೆ. ನಾವು ನಿರ್ವಾಣ ಸ್ವಾಮಿ ಮಠದಿಂದ ನೆಕ್ಸ್ಟ್ ಹೋಗಿದ್ದು ದೇವಿರಮ್ಮ ಬೆಟ್ಟಕ್ಕೆ. ಸೊ ಅಲ್ಲಿನ ವ್ಯೂಸ್ ನೀವು ನೋಡ್ಬೋದು, ಸೀನರಿ ಯಾವ ರೀತಿಯಾಗಿದೆ ಅಂತ. ನಾವು ಹೋಗಿದ್ದ ಟೈಮಲ್ಲಿ ಎಷ್ಟು ನಮ್ಮ ಲಕ್ ಅಂತ ಹೇಳ್ಬೋದು. ಇನ್ನೇನು 5 ಮಿನಿಟ್ಸ್ ಇತ್ತು, ನಾವು ಹೋದ್ವಿ, ದೇವ್ರ ದರ್ಶನ ಆಯಿತು, ದೇವ್ರಿಗೆ ಪೂಜೆ ಮಾಡಿಸಿದ್ವಿ, ದರ್ಶನ ಕ್ಲೋಸ್ ಆಯಿತು. ಎಲ್ಲಿ ಯಾರಾದರೂ ನೆಕ್ಸ್ಟ್ ಟೈಮ್ ನೀವು ದೇವಿರಮ್ಮ ಬೆಟ್ಟಕ್ಕೆ ಹೋಗ್ತೀರಾ ಅಂತಂದರೆ, ದರ್ಶನ 2 ಗಂಟೆಗೆ ಕ್ಲೋಸ್ ಆಗುತ್ತೆ. ನೀವು ಹೋಗೋದಿದ್ರೆ 2 ಗಂಟೆ ಒಳಗಡೆ ಹೋಗಿ, ಆಲ್ಮೋಸ್ಟ್ 1 ಗಂಟೆ ಒಳಗಡೆ ಹೋಗ್ಬಿಡಿ, 1:15 ಒಳಗಡೆ. ನಾವು ಹೋದಾಗ ನಮ್ಮ ಅದೃಷ್ಟ ಅನ್ಬೋದು. ನಾನು ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿಗೆ ಒಂದು 2015 ಟೈಮಲ್ಲಿ ಇಂಜಿನಿಯರಿಂಗ್ ಓದಬೇಕಾದ್ರೆ ನಾವು ರೂಮ್ಮೇಟ್ಸ್ ಎಲ್ಲ ಹೋಗಿದ್ವಿ ಬೆಟ್ಟ ಹತ್ತೋದಕ್ಕೆ ಅಂತ. ದೀಪಾವಳಿ ಟೈಮಲ್ಲಿ ಬೆಟ್ಟ ಹತ್ತೋದು ಅದು ವಿಶೇಷ. ಮಿತಾಶ್ಮಿ ಯಾರು ಮಿತಾಶ್ಮಿ?
ಅದು 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 ನಮ್ಮ ಅಯ್ಯೋ ಅದು 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 ನನ್ನ ಮಗಳು ವೀಡಿಯೋದಲ್ಲಂತೂ ಅವಳನ್ನ ನೋಡ್ಕೊಂಡು ಅವಳ ಹೆಸರನ್ನ ಹೇಳ್ತಾಳೆ ಮಿತಾಶ್ವಿ ಅಂತ ಅವಳಿಗೆ ನೀಟಾಗಿ ಹೇಳೋದಕ್ಕೆ ಬರಲ್ಲ, ಮಿತಾಚಿ ಅಂತ ಹೇಳ್ತಾಳೆ. ನಾವು ದೇವಿರಮ್ಮ ಬೆಟ್ಟದಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಕಲ್ಲತ್ಗಿರಿಗೆ. ಆ್ಯಕ್ಚುಲಿ ದೇವಿರಮ್ಮ ಬೆಟ್ಟದಿಂದ ಕಲ್ಲತ್ಗಿರಿಗೆ ತುಂಬ ಡಿಸ್ಟೆನ್ಸ್ ಇದೆ. ಅಂದರೆ ಸ್ಟ್ರೈಟ್ ರೋಡ್ ಆದರೆ ಹೈವೇ ರೋಡ್ಗಳಲ್ಲಿ ಅಷ್ಟು 60 ಕಿಲೋಮೀಟರ್ಸ್ ಎಲ್ಲ ಅಷ್ಟು ಮ್ಯಾಟರ್ ಆಗೋದಿಲ್ಲ. ಬಟ್ ಇಲ್ಲಿ ಮಲೆನಾಡು ಕಡೆ ಹೆಂಗೆ ಅಂತಂದರೆ ತುಂಬ ಟರ್ನ್ಸ್ ಇರುತ್ತೆ, ಅಲ್ಲಿ ಹೋಗೋದಕ್ಕಂತೂ ತುಂಬ ಟೈಮ್ ತಗೊಳುತ್ತೆ. 60 ಕಿಲೋಮೀಟರ್ ಅಂದರೆ ಆಲ್ಮೋಸ್ಟ್ 1.5 ಅವರ್ ಆಯಿತು ಅನಿಸುತ್ತೆ. ಆದರೂ ಕೂಡ ಅಷ್ಟು ದೂರನೇ ಬಂದಿದ್ದೀವಿ, ಮತ್ತೆ ಕಲ್ಲತ್ಗಿರಿ ನೋಡೋದಕ್ಕಾಗೆ ಬರೋದಕ್ಕಾಗೋದಿಲ್ಲ ಅಂತ ನಾನೇ ಫೋರ್ಸ್ಫುಲಿ ನನ್ನ ಹಸ್ಬೆಂಡ್ಗೆ ಹೇಳಿ ಕರ್ಕೊಂಡು ಹೋಗಿದ್ದು. ಫಸ್ಟು ನೋಡಿದ ತಕ್ಷಣ ನಾನಂತೂ ಆ ವಾಟರ್ಫಾಲ್ ಏನಿದೆ ಅದನ್ನು ದಾಟ್ಕೊಂಡು ಈ ಕಡೆ ಟೆಂಪಲಿಗೆ ಬರಬೇಕು. ನನಗೆ ನೋಡಿ ಭಯ ಆಯಿತು, ನಾನು ಬರಲ್ಲ ಅಂತ ಇದ್ದೆ. ಬಟ್ ಎಲ್ಲರೂ ಹೋಗೋದನ್ನು ನೋಡಿ ಕೊನೆಗೂ ಧೈರ್ಯ ಮಾಡಿ ಈ ಕಡೆ ದಾಟಿದ್ದು. ಒಂದೇನಪ್ಪ ಅಂತಂದರೆ ಈ ಥರ ಎಲ್ಲ ಹೊರಗಡೆ ಹೋದಾಗ ನನ್ನ ಹಸ್ಬೆಂಡ್ ಚೂರು ಬೇಜಾರು ಮಾಡ್ಕೊಳ್ದೆ ನನಗೆ ವೀಡಿಯೋ ಮಾಡಿಕೊಡ್ತಾರೆ. ಸ್ವಲ್ಪನೂ ಇರಿಟೇಟ್ ಮಾಡ್ಕೊಳ್ದೆ, ಎಷ್ಟೇ ಸುಸ್ತಾಗಿದ್ರೂ ಕೆಲವೊಂದು ಟೈಮ್ ತುಂಬ ಟಯರ್ಡ್ ಆಗಿರುತ್ತೆ, ಆದ್ರೂ ಸ್ವಲ್ಪನೂ ಸಿಟ್ಟು ಮಾಡದೆ ವೀಡಿಯೋ ಮಾಡಿಕೊಡ್ತಾರೆ. ನೀವೇನಾದರೂ ಕಲ್ಲತ್ಗಿರಿ ಸೈಡ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈಗಲೇ ಹೋಗಿಬಿಡಿ. ಯಾಕೆಂದರೆ ಈ ವರ್ಷ ಮಳೆ ಕಮ್ಮಿ ಇರೋದ್ರಿಂದ ನೀರು ಅದೇನು ಫ್ಲೋ ಇರುತ್ತೋ ಅದು ಕಮ್ಮಿ ಆಗ್ತಾನೆ ಬರುತ್ತೆ ನೆಕ್ಸ್ಟು. ಸೊ ಇಷ್ಟು ಫ್ಲೋ ಇರಲ್ಲ. ಆಮೇಲೆ ಕಲ್ಲತ್ಗಿರಿಯಿಂದ ವಾಪಸ್ ಮನೆಗೆ ಹೋಗೋದಾ ಇಲ್ಲ ಅಲ್ಲಿಂದ 10 ಕಿಲೋಮೀಟರ್ಸ್ ಅಷ್ಟೇ ದೂರದಲ್ಲಿರೋ ಕೆಮ್ಮಣ್ಣಗುಂಡಿಗೆ ಹೋಗೋದಾ ಅಂತ ಡಿಸ್ಕಷನ್ ಆಗಿ ಮತ್ತೆ ಹೋಗೇ ಬಿಡೋಣ, ಇಷ್ಟು ದೂರನೇ ಬಂದಿದ್ದೀವಿ, ಇನ್ನು 10 ಕಿಲೋಮೀಟರ್ಸ್ ಅಲ್ವಾ, ಕೆಮ್ಮಣ್ಣಗುಂಡಿಗಾಗಿನೇ ಇನ್ನೊಂದ್ಸಲ ಬರಲ್ಲ ಅಂತ ಧೈರ್ಯ ಮಾಡಿ ಹೋದ್ವಿ. ಬಟ್ ಅಲ್ಲಿ ಹೋದರೆ ಕಾರಿಂದ ಕೆಳಗಡೆ ಇಳಿಯೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಗಾಳಿ ಮತ್ತು ಮಳೆ ಕೂಡ ಲೈಟಾಗಿತ್ತು. ಸಂಜೆ ಟೈಮ್ ಆಗಿದ್ದರಿಂದ ಆ ಮಳೆ ಕಡಿಮೆ ಆಗೋದಕ್ಕೆ ಚಾನ್ಸೇ ಇರಲಿಲ್ಲ. ಕೆಮ್ಮಣ್ಣಗುಂಡಿಗೆ ಒಂದು ಕಡೆ ಹೋದ್ರೇ ಮಾರ್ನಿಂಗ್ ಟು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ಪ್ಲೇಸಸ್ ಇದೆ ಅಲ್ಲಿ. ಪಾರ್ಕ್ ಮತ್ತು ರಾಜಭವನ ಇದೆ, ಫಾಲ್ಸ್ ಇದೆ, ಹೆಬ್ಬೆ ಫಾಲ್ಸ್, ಅದಕ್ಕೂ ಕೂಡ ಹೋಗೋದಕ್ಕಾಗಲಿಲ್ಲ, ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ನನಗೆ ಹೋಗ್ತಾನೆ ಭಯ ಆಗ್ತಾ ಇತ್ತು ಎಲ್ಲಿ ವಾಪಸ್ ಬರುವಾಗ ತುಂಬ ಟೈಮ್ ಆಗಿಬಿಡುತ್ತೋ ಅಂತ, ಯಾಕೆಂದರೆ ಅದೆಲ್ಲ ಹಿಲ್ ಸ್ಟೇಷನ್ ಆಗಿರೋದ್ರಿಂದ. ಸೊ ವಾಪಸ್ ಬರ್ತಾ ಇದೊಂದು ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಇದಾಗಿತ್ತು ನನ್ನ ಚಿಕ್ಕಮಂಗ್ಳೂರು ಟ್ರಿಪ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.